ಮೊನ್ನೆ ಏನಾಯ್ತು ಗೊತ್ತಾ, ವಿಲೇಜ್ ಲೈಫ್ ಮಾಡೋಕ್ಕೆ ಹೋಗಿ ಮೊನ್ನೆ ಇಲ್ಲಿ ಬ್ಲಾಸ್ಟ್ ಆಗ್ಬಿಟ್ಟು ಅವತ್ತಿಂದ ನಿಲ್ಲಿಸೇ ಬಿಟ್ಟು ಮತ್ತೆ ಎದ್ರಿ. ಇವತ್ತಿಗೆಲ್ಲ ನಾನೇನು ಮಡ್ಕೆದು ಮಾಡಲ್ಲ ಅದು ಆಕ್ಚುಲಿ ಅದು ನಾವು ಸೀಸನಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಮತ್ತೆ ನಾವು ಮನೇಲಿ ಬಂದು ಏನು ಮಾಡ್ಬೇಕು ಎಲ್ಲ ಮಾಡೇ ತಗೊಬಿಟ್ಟು ಬಂದಿದ್ದು. ಕೆಟ್ಟರೆ ಎಲ್ಲ ಏನಾಗಬೇಕು ಅದೇ ಆಗುತ್ತೆ. ಓ ಶೃಂಗೇರಿ ಕುಲಕರ್ಣಿ ಬ್ರಹ್ಮಪುತ್ರಿ ಹೆಂಡ್ರು ಮಾಡಿದ ಅಕ್ಕಿ ರೊಟ್ಟಿ ಕ್ಯಾರೆಟ್ ಪಲ್ಯ ಚೆನ್ನಾಗಿದೆ. ನಿಮ್ಮ ಹೆಂಡ್ರ ಹತ್ರ ನೀವು ಮಾಡಿಸ್ಕೊಂಡಿದ್ನ. ಬೆಳಗ್ಗೆ ಎದ್ದು ಯಾರು ಏನು ಮಾಡ್ತಾ ಇದ್ದೀರಿ? ಹಾಡು ಕೆಲ್ಸಕ್ಕೆ ತಗೋತಿದ್ದೀರಿ? ನಿಮ್ಗೆ ಏನೇನು ಆಗಿತ್ತಪ್ಪ ಎಲ್ಲ ಗೊತ್ತಾಗೋಗಿತ್ತು ನಿಮಗೆ. ಯೂಟ್ಯೂಬ್ ನೋಡೋದು ಎಲ್ಲ. ಪೂಜಾಕ್ಕೆ ರಜೋರ್ದು ವಿಡಿಯೋ ನಾನು ಹಿಡಿತಾ ಇದ್ದೀನಿ, ಮತ್ತೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನಮ್ಮ ಏನು ಮಾಡ್ತಿದ್ದೆ? ತಿಂಡಿ ಮಾಡಿಕೊಡು, ನಾನು ಹೋಗ್ಬೇಕು. ಇದಕ್ಕೆ ಹೋಗ್ತಿದ್ದೀನಿ, ರಾಮನಗರ. ಚಪಾತಿ ಕ್ಯಾರೆಟ್ ಪಲ್ಯ ಅನ್ಕೊಂಡಿದ್ದೀನಿ. ನಿಮಗೆ ಏನು ಮಾಡ್ಕೊಡ್ಬೇಕಿತ್ತು? ನನಗೇನು ಬೇಡ, ಏನೋ ಒಂದು ಮಾಡಿಕೊಟ್ರೆ ಹೊಡತೀನಿ. ಉಪ್ಪಿಟ್ಟು ತಿನ್ನಲ್ಲ, ಚಿತ್ರಾನ್ನ ತಿನ್ನಲ್ಲ, ರೊಟ್ಟಿ ಅಷ್ಟು ಇಷ್ಟಪಡಲ್ಲ, ಹಾಗಲಕಾಯಿ ಇಂಥವೆಲ್ಲ ತಿನ್ನಲ್ಲ. ಸೊ ನಾಳೆ ಸೋಮವಾರ ಆಗಿರೋದ್ರಿಂದ ಇವತ್ತೇ ತರಕಾರಿ. ನಾನು ಎಲ್ಲನೂ ತಿಂತೀನಿ, ಇಷ್ಟಪಡಲ್ಲ ಅಷ್ಟೇ. ಇಷ್ಟಪಡಲ್ಲ, ತಿಂತಾರೆ, ಇಷ್ಟಪಡಲ್ಲ. ತಿಂದಿಲ್ಲ ಅನ್ನೋ ಇದೇ ಇಲ್ಲ, ನಂದು ಹಿಸ್ಟ್ರಿನೇ ಇಲ್ಲ. ಆದ್ರೆ ನಾವು ಮಾಡೋದು ಖುಷಿಯಿಂದ ತಿಂದ್ರೆ ಅಲ್ವಾ ನಮಗೆ ಖುಷಿ ಆಗುತ್ತೆ. ಅಲ್ಲ ಕಣ್, ಕೆಲವ್ರಿಗೆ ಒಂದು ಇಷ್ಟ ಆಗುತ್ತೆ. ಕಾಲ ಆಯ್ತು. ಇವತ್ತು ಪಪ್ಪ ಅಮ್ಮ ಬೆಂಗಳೂರು ಹೋಗ್ಬಿಟ್ಟಿದ್ದಾರೆ ಬೆಳಿಗ್ಗೆ 6 ಗಂಟೆಗೆ. ನಾನು ಹೋಗೋಣ ಅನ್ಕೊಂಡೆ, ರಾಮನಗರಕ್ಕೆ ಹೋಗ್ಬೇಕಾಗಿತ್ತು. ಇವ್ರದ್ದು ವಿಕಾಸ್ ಗೊತ್ತಲ್ಲ, ಯೂಟ್ಯೂಬರು, ಅವ್ರದ್ದು ಇದು ಕಾರ್ ತಗೊಂತಾರೆ. ಪಾಪ ಬನ್ನಿ ಅಣ್ಣ ಅಂತ ನೆನ್ನೆ ಫೋನ್ ಮಾಡಿದ್ರು. ಪಾಪ ಅವ್ರಿಗಿಂತ ಮುಂಚೆ ನೀವೇ ಹೇಳ್ತಿದ್ದೀರಾ ವಿಡಿಯೋದಲ್ಲಿ. ಆದ್ರೆ ನಿನ್ನ ವಿಡಿಯೋ ಇವತ್ತೆಲ್ಲ ಅಪ್ಲೋಡ್ ಆಗುತ್ತೆ. ಇವತ್ತೇ ಇರ್ಲಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹೇಳ್ತಾ ಇದ್ದೀನಿ, ತೋರಿಸಿಲ್ವಲ್ಲ. ಈಗ ಬೆಳಗ್ಗೆ ಈಗ ತುಂಬಾ ಕೊಲೆ ಟೈಮ್ ಆಗಿರೋದ್ರಿಂದ ಎದಳಕ್ಕೆ ಆಗಲ್ಲ. ಭಾರಿ ಕಷ್ಟ. ನಾನೀಗ ಕಾರ್ ನಿಲ್ಲಿಸ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ರಾಮನಗರದಕ್ಕೆ ಬೈಕಲ್ಲಿ. ನೀನು ಬರ್ತೀಯಾ? ಹೋಗೋನಿಲ್ಲ ಅಂದರೆ ನಾನು ಒಬ್ಬಳಲ್ಲ. ಈಗ ನನ್ನ ಸಂಗಡಿಗರು, ನನ್ನ ಮಗಳು ಎಲ್ಲರನ್ನ ಕರ್ಕೊಂಡು ಪ್ಯಾಕ್ ಮಾಡ್ಕೊಂಡು ಅವನ್ ರೆಡಿ ಮಾಡ್ಕೊಂಡು ನಾನು ಆಗೋದ್ರೊಳಗೆ ಬೇಕಾ ಇದು ಅನ್ಸುತ್ತೆ. ಹಂಗಾಗಿದೆ. ನನಗಿಲ್ಲ ವೆಜಿಟೇಬಲ್ಸ್ ಏನಾದ್ರು ರೆಡಿ ಮಾಡ್ಕೊಡೋ ಪಟ್ಟಂತ ಡಯಟ್ ಫುಡ್ ಬೇಯಿಸ್ತಾರಲ್ಲ, ತರಕಾರಿ ಕಟ್ ಮಾಡಿ. ಅದಕ್ಕೂ ಅಷ್ಟೇ ಟೈಮ್ ಹಿಡಿಯುತ್ತೆ. ಇದನ್ನು ಬೇರೆ ಸಪ್ರೇಟ್, ಮಗಳಿಗೆ ಬೇರೆ ಸಪ್ರೇಟ್ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಹಂಗಾಗಿ ಚಪಾತಿ ಕ್ಯಾರೆಟ್ ಪಲ್ಯ. ನೀರು ದೋಸೆಗೆ ಚಂದ ಸಗರಾಗಿರುತ್ತೆ ಕ್ಯಾರೆಟ್ ಪಲ್ಯ. ಸರಿ ಮಾಡೋದು ನೋಡೋಣ. ನೀರು ದೋಸೆನೇ ಈಗ? ಇಲ್ಲ ಮತ್ತೆ ದೋಸೆ ಇಲ್ಲ, ಚಪಾತಿ. ಏ ಬಾರಪ್ಪಜಿ. ಹೋಗೋಣ. ಎಲ್ಲಿಗೆ ಹೋಗೋಣ? ಬೈಕಲ್ಲಿ ಹೋಗೋದು ಬೇಡ. ಇನ್ನು ಇವನಿಗೊಂದು ಬೈಕ್ ಹುಚ್ಚು. ಬೈಕಲ್ಲಿ ಹೋಗೋಣ ಅಂತ ಬೈಕ್ ಕ್ರೇಜ್ ಇವನಿಗೆ. ಈ ಕಾಫಿ ಬೆಳೆ ಈಗ ಇತ್ತೀಚೆಗೆ ಕಾಫಿ ಪ್ಲ್ಯಾಂಟರ್ಸ್ಗಳಿಗೆ ಒಳ್ಳೆ ರೇಟ್ ಬಂದಿದೆ. 50 kgಗೆ 30,000 ಎಲ್ಲ. ಈಗೆಲ್ಲ 30,000 ಬಂದ್ಬಿಟ್ಟಿದೆ. ಹಂಗಾಗಿ ಕಾಫಿ ಪ್ಲ್ಯಾಂಟರ್ಸ್ಗಳು ರೇಟ್ ಜಾಸ್ತಿ, ಜಾಗಗಳೆಲ್ಲ ಜಾಸ್ತಿ ಇಲ್ಲೀಗ. ನೋಡಿ, ಇದೇ ಬಂದ್ಬಿಟ್ಟಿದೆ ಈಗ ಚೆರ್ರಿ ಅಂತ. ಇದು ಬೀಜ. ಚೆರ್ರಿ ಅಂದರೆ ಒಂದು ಬೀಜದಲ್ಲಿ 2 ಬೇಳೆ ಬರಬೇಕು. ಆದರೆ ಒಂದೊಂದೇ ಬೇಳೆ ಇರ್ತವೆ, ಹಂಗಾಗಿ ಅವು ಚೆರ್ರಿ ಆಗಿಬಿಡ್ತವೆ. ಅವನ್ನ ಅರ್ಧ ರೇಟಿಂಗ್ ಮಾರೋದು. ಅವೇ 13. ಎಷ್ಟು ಮಗನೇ? ಎಷ್ಟು? 13,000. ಅಡಿಕೆ ಕೀಳ್ತಾರೆ, ನೋಡ್ತೀಯಾ? ಹಾಂ, ನಾನು ನೆನ್ನೆ ಬಂದೆ ನೋಡಿ. ಇಲ್ಲಿ ರೋಡಿಗೆ ಹೋಗಿದ್ದೆ ನೆನ್ನೆ, ತೊಳಸ್ಕೊಂಡೇ ಹೋಗಿದ್ದೆ. ಆದರೆ ಒಂದೇ ದಿನಕ್ಕೆ ಫುಲ್ಲು ನೋಡೋಕ್ಕೆ ಖುಷಿಯಾಗುತ್ತೆ. ಆಫ್ ರೋಡ್ ಬೀಳ್ಸ್ಕೊಂಡು ಬಂದೆ ನೆನ್ನೆ ಹೋಗಿ. ಆಫ್ ರೋಡಲ್ಲಿ ಈ ಟ್ಯಾಂಕ್ ಇದ್ದಿದ್ದರಿಂದ ನನಗೆ ಎಫೆಕ್ಟ್ ಆಗಲಿಲ್ಲ, ಏನು ತಡೀತು. ಹೋಗೋಣ ಬನ್ನಿ. ಇವತ್ತಲ್ಲ, ನಾನು ಇವತ್ತೆಲ್ಲ ರಾಮನಗರ ಹೋಗ್ತಿದ್ದೀನಿ. ನಾಳೆ ಬರ್ತೀನಿ, ಇವತ್ತು ಸಂಜೆನೇ ಬರ್ತೀನಿ ಮಗಳೇ. ಓಕೆ ಪಾಪ, ನಾನೊಂದು ಇಲ್ಲಿ ನಾನು ಹಾಸನದಲ್ಲೇ ಇರ್ತೀನ, ಇಲ್ಲ ಬೆಂಗಳೂರಲ್ಲಿ ಇರ್ತೀನಿ. ಟೈಮ್ ಕೊಡೋಕ್ಕಾಗಿಲ್ಲ ಮಕ್ಕಳಿಗೆ. ಹಂಗಾಗಿ ಅಪ್ಪಾಜಿ ಅದು ಕಿಳ್ಕಣ ಅಪ್ಪಾಜಿ. ಇಲ್ಲಪ್ಪ ಹಣ್ಣು, ಎಲ್ಲಪ್ಪಾಜಿ ಹಣ್ಣು ಎಲ್ಲೈತೆ? ಹಣ್ಣು ಚೆರಿ ಫ್ರೂಟು ಕೀಳು. ಅಯ್ಯಪ್ಪಾಜಿ ಬಿದ್ದೋತಲ್ಲಪ್ಪಾಜಿ ಕೆಳಗೆ. ಚೆನ್ನಾಗಿತ್ತಾ? ನಿಮಗೆಲ್ಲ ವಿಲೇಜ್ ಲೈಫ್ ಕುಕಿಂಗ್ ನೋಡಬೇಕು ಅಂತ ಅಂದರೆ ಹೇಳಿ. ಮೊನ್ನೆ ಏನಾಯ್ತು ಗೊತ್ತಾ, ವಿಲೇಜ್ ಲೈಫ್ ಮಾಡೋಕ್ಕೆ ಹೋಗಿ ಮೊನ್ನೆ ಇಲ್ಲಿ ಬ್ಲಾಸ್ಟ್ ಆಗ್ಬಿಟ್ಟು ಅವತ್ತಿಂದ ನಿಲ್ಲಿಸೇ ಬಿಟ್ಟು ಮತ್ತೆ ಎದ್ರಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಭಯ ಜಾಸ್ತಿಯಾಗಿ ಇವತ್ತಿಗೆಲ್ಲ ನಾನೇನು ಮಡ್ಕೆದು ಮಾಡಲ್ಲ ನಿಲ್ಲಿಸೇ ಬಿಟ್ಟು ಜಸ್ಟ್ ಸ್ಟಾರ್ಟ್ ಮಾಡಿದ್ದು. ಏನು ಮಾಡ್ತೀರಾ, ಗ್ರಾಚಾರ ಬಸ್ಟ್ ಆಯಿತು. ಮುಖ ಎಲ್ಲ ಸುಟ್ಟೋಗಿತ್ತು ನಂದು. ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಅಲ್ಲಿ ಬೆನ್ನಿಗಿನಿಗೆಲ್ಲ ಒಂದು ಸ್ವಲ್ಪ ಸುಟ್ಟಂಗೆ ಆಗೋಗಿತ್ತು. ನಿತ್ಕಪ್ಪಾಜಿ ಇಲ್ಲೇ. ಅಯ್ಯೋ, ಹಂಗಾಗಿ ವಿಲೇಜ್ ಲೈಫ್ನ ಸ್ಟಾಪ್ ಮಾಡಿದ್ವಿ.
ನೀವೆಲ್ಲ ವಿಲೇಜ್ ಲೈಫ್ ನೋಡಬೇಕು ಅಂದರೆ ಕಮೆಂಟ್ ಮಾಡಿ. ಯಾಕೆ ಗೊತ್ತಾ, ನೀವು ಮಾಡೋ ಒಂದು ಕಮೆಂಟಿಂದ ಏನೋ ಒಂದು ಮಾಡಬೇಕು ಅನ್ನೋದು ನನ್ನೊಬ್ಬನಿಗೆ ಅಂತಲ್ಲ, ಎಲ್ಲ ಈ ಕ್ರಿಯೇಟರ್ಸ್ಗಳಿಗೂ ಅಷ್ಟೇ. ಕೆಲವೊಂದು ಹಂತದಲ್ಲಿ ಎಲ್ಲರೂ ಸ್ಟಕ್ಕಾಗಿ ಮೈಂಡು ಬ್ಲಾಕ್ ಆಗೋಗ್ಬಿಡುತ್ತೆ. ನಿಮ್ಮ ಮಾತುಗಳಿಂದನೇ ಅವ್ರು ಏನಾದರೂ ಲೈಫಲ್ಲಿ ಏನಾದರೂ ಒಂದು ಹೊಸದು ಮಾಡಬೇಕು ಅನಿಸುತ್ತೆ. ನೆಗೆಟಿವ್ ಆಗು ಹಾಕೋರು ತುಂಬ ಜನ ಇರ್ತಾರೆ, ಕುಗ್ಗೋದು ಕುಗ್ತಾರೆ. ಬಟ್ ಆದರೆ ಅಷ್ಟೇ ಓವರ್ ರೇಟ್ ಮಾಡ್ತಾ ಪಾಸಿಟಿವ್ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ 99% ಜನ ಸಪೋರ್ಟೇ ಮಾಡ್ತಾರೆ. ಅವಾಗ ಏನಾಗುತ್ತೆ, ಏನಾದರೂ ಯಾವುದೇ ಕ್ರಿಯೇಟರ್ ಆಗಲಿ, ಆ ಕ್ರಿಯೇಟರಿಂದ ನಾವು ಇದನ್ನು ನೋಡಬೇಕು ಅಂತ ಬಯಸಿದ್ರೆ ನೀವು ಅದನ್ನು ಕಮೆಂಟ್ ಹಾಕಿ ಹೇಳೋ ಅಂಥ ಪ್ರಯತ್ನ ಮಾಡಿ. ಅವ್ರು ಅದನ್ನು ಮಾಡೋ ಅಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಚಾನಲ್ಗೂ ಅಷ್ಟೇ, ಪೂಜಾ ಕೇರ ಚಾನಲಲ್ಲಿ ನೀವು ಯಾವ್ಯಾವ ರೀತಿ ನೋಡಬೇಕು ಅಂತ ಅನ್ಕೊಂತೀರ ಅದನ್ನು ಕಮೆಂಟ್ ಮಾಡಿ. ಅವ್ರ ಚಾನಲಲ್ಲಿ ಮಾಡೋ ಅಂಥ ಪ್ರಯತ್ನ ಮಾಡೋಣ. ಕುರಪ್ಪಜಿ ಎತ್ಕೊಳ್ಬೇಕಾ? ಎತ್ಕೊತೀನಿ. ಆ್ಯಕ್ಚುಲಿ ನಾವು ಒಂದು ಪ್ಲ್ಯಾನ್ ಇಟ್ಕೊಂಡೇ ಮಾಡಿದ್ದು ವಿಲೇಜ್ ಲೈಫನ್ನ ಮಾಡೋಣ ಅಂತ. ಒಂದು ಸ್ವಲ್ಪ ಹಂಗೆ ಆಯ್ತಲ್ಲ, ಹಂಗೆ ಆದಾಗ್ಲಿಂದ ಒಂದು ಸ್ವಲ್ಪ ಎದುರುಬಿಟ್ರು ನಮ್ಮ ಮನೆಯವರು. ಚಾನಲಲ್ಲಿ ಒಂದು ಸ್ವಲ್ಪ ವೀಡಿಯೋನೂ ಕಮ್ಮಿ ಮಾಡ್ಕೊಬಿಟ್ಟವ್ರು ಈಗ. ಇಲ್ಲಿ ಪುಷ್ ಮಾಡಿಸ್ಬೇಕೇನಾದ್ರು ಮಾಡಿ. ಇಲ್ಲಿ ನೋಡಿ, ಇದು 1 ವರ್ಷದ ಹಾಕಿದ್ದು ಬಟರ್ ಫ್ರೂಟ್ ಗಿಡ. ಕಡಿಮೆ ಬಟರ್ ಫ್ರೂಟ್ ಕೊಡಲಿಲ್ಲ, ಅದು ಆಗೋಷ್ಟು ಹಿಂದೆ ಒಂದು ಮರ ಹಾಕಿದ್ರೆ ಸಾಕು ಬಟರ್ ಫ್ರೂಟ್ದು. ಎಷ್ಟು ಹಣ್ಣು ಬಿಡುತ್ತೆ ಅಂತೀರ. ಅಲ್ಲೊಂದಿದೆ, ಇಲ್ಲೊಂದಿದೆ. ಮನೆಗೆ ಒಂದೇ ಗಿಡದಲ್ಲಿ ಬೇಕಾದಷ್ಟು ಆಗೋಯ್ತು. ಸೋರೆಕಾಯಿ ಇಲ್ಲಿಲ್ಲೇ ರೆಡಿಲಿ ಅವೈಲಬಲ್ ಇದೆ. ಯಾವುದೇ ಕೆಮಿಕಲ್ ಹಾಕಿ ಬೆಳೆಸಿಲ್ದೇ ಇರೋವಂಥ ತರಕಾರಿಗಳಿದ್ದಾವೆ. ಇದರಲ್ಲಿ ಅಡುಗೆ ಮಾಡೋಕ್ಕೆ ಚಂದ. ನನಗೂ ಇಲ್ಲಿ ಈ ಜಾಗದಲ್ಲಿ ಮಾತ್ರ, ಎಸ್ಪೆಷಲಿ ಈ ಜಾಗದಲ್ಲಿ ಅಡುಗೆ ಮಾಡೋಕ್ಕೆ ಎಷ್ಟು ಖುಷಿ ಗೊತ್ತಾ. ಏನಾದರೂ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಿ ಮತ್ತೆ ಕರ್ಕೊಬರ್ಬೇಕು ಈ ತೋಟಕ್ಕೆ ಅಡುಗೆ ಮಾಡೋಕ್ಕೆ. ಅಲ್ವಾ ಅಪ್ಪಾಜಿ? ನಾಯಿ ಬಂದು ಒಯ್ ಚೂ 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 ಲಕ್ಕಿ ಚೂ ಚೂ. ಅದು ಏನೂ ಇಲ್ಲ, ಆದ್ರೆ ಚೂ ಚೂ ಅಂದಿದ್ದು ಹುಡುಕಾಡ್ತಾವೆ ಅಟ್ಟಿಸ್ಕೋಗೋಕ್ಕೆ. ಚೂ 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 ಹೇಳು ಮಗನಿ, ಚೂ ಅನ್ನು ಚೂ 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 ಲಕ್ಕಿ ಚೂ. ಅಯ್ಯೋ ಕೈ ನೋವು ಬಂತಿಲ್ಲ ಮಗನೇ. ಆಗಿಲ್ವಾ? ಅಲ್ಲಿ ನೋಡ್ಕೊಂಬಂದೆ ವಿಲೇಜ್ ಲೈಫು. ಮಡಿಕೆ ಬಸ್ಟ್ ಅದಾಗ್ಲಿಂದ ಎದುರುಬಿಟ್ಟು ವಿಲೇಜ್ ಲೈಫೇ ಮಾಡೋದು ಬಂದಿನ. ಆ ಮಡಿಕೆ ಇದು ಮಾಡೋದು ಕಲ್ತ್ಕ ಕರೆಕ್ಟಾಗಿ. ಎಲ್ಲಿ ಇವ್ರು ಮಡಿಕೆ ಮಾಡ್ತಾರಲ್ಲ ಅವ್ರ ಹತ್ರನೇ ಕೇಳಬೇಕು. ಸೀಸನಿಂಗು ಏನೋ ಒಂದು ಮಾಡ್ತಾರೆ. ಅದು ನಾವು ಸೀಸನಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಮತ್ತೆ ನಾವು ಮನೇಲಿ ಬಂದು ಏನ್ ಮಾಡ್ಬೇಕು, ಎಲ್ಲ ಮಾಡೇ ತಗೊಬಿಟ್ಟು ಬಂದಿದ್ದು. ಕೆಲವ್ರು ಹೇಳಿದ್ರಿ ಹಿಂಗೆ ಸುಮ್ಮನೆ ಮಾಡ್ಬೇಕು ಅಂತ ಹೋದ್ರೆ ಹಿಂಗೆ ಆಗೋದು ಅಂತ. ಕೆಲವರು ಕುಕ್ಕರ್ ಇಟ್ಟರು ಬ್ಲಾಸ್ಟ್ ಆಗುತ್ತೆ ಅಂದ್ರೆ, ಗ್ಯಾಸರ್ ಇಟ್ಟರೆ ಎಲ್ಲ ಏನಾಗ್ಬೇಕು ಅದೇ ಆಗುತ್ತೆ. ಬಟ್ ಈಗ ನಾವೆಲ್ಲ ಸೀಸನಿಂಗ್ ಎಲ್ಲ ಮಾಡೇ ರೆಡಿ ಮಾಡಿ ತಗೊಬಂದೆ ಹಿಂಗಾಯ್ತು. ನಾನು ಹೊಡೆದೆ, ಅದಕ್ಕೆ ಹೇಳ್ತಾ ಇರೋದು ಇವಳು ವಿಡಿಯೋಗಳು ಮಾಡೋಕ್ಕಿಂತ ಮುಂಚೆ. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಏನಾರ ಊಟ ಮಾಡ್ತಾ ಇದ್ದೀನಿ. ಊಟ 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 ಕಣ್ಣೂರಿ ಆಚೆ ಹೋಗಿ ಬಾ. ಈ ಕಡೆ ಬಾ, ಕಣ್ಣೂರಿ ಬಾ, ಈ ಕಡೆ ಹೊರಗಡೆ ಒಂದು ಬಾ. ಏನ ಪ್ಲಾಸ್ಟಿಕ್ ತೋರಿಸಿಲ್ಲ. ನಿಂಗೆ ಗೊತ್ತಿಲ್ಲ ಬಾ. ಅಪ್ಪಾಜಿ ಊಟ ಊಟ ಊಟ. ಇಲ್ಲ ಹೊಟ್ಟೆ ಎಷ್ಟಾಗಿ ತಿಂತಾ ಇದೆ. ಪಾಪ ಅಮ್ಮ ತೂಪ 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 ಮತ್ತೆ ಅನ್ನತ್ತೆ ಈಗ. ಹೌದಾ? ಹೆಂಗಿತ್ತು ಅಪ್ಪಾಜಿ? ಹೆಂಗಿದೆ ಮತ್ತೆ ತೋರ್ಸ ಡ್ಯಾಡಿ ಗಿಡ ಸೂಪರ್ ಅಂತ. ಹೆಂಗಿತ್ತು ಅಪ್ಪಾಜಿ? ಸೂಪರ್ ಅಂದ್ರಜ. ತಗೊಂಡ್ಬಂದೆ ಕೂತ್ಕೊಂಡು ತಿನ್ನೋಗಲ್ಲಿ. ಅಲ್ಲಿ ಕೂತ್ಕೊಂಡು ಸೋಫಾ ಮೇಲೆ ತಿನ್ನೋಗು. ಆರು ಹೋಗ್ಬಿಡ್ಬೇಡ. ಹೋಗು ತಿನ್ನುತ್ತೆ ಕೂತ್ಕೊಂಡು. ಬಾ ತಿನ್ಬಾ ತಿನ್ಬಾ ನಡಿ ತಿನ್ನುವ ಕೂತ್ಕೊಂಡು ಸೋಫಾ ಮೇಲೆ. ಹೋಗಿ ಕೂತ್ಕೊಂಡು ತಿನ್ನಲ್ಲಿ. ಓಯ್ ಎದಳು ಅಂತ. ಈ ಕಡೆ ಬೈ ಅಂತ. ಕೂಕ ಅದು ಕೂತ್ಕೊಳ್ಳಿ. ಅಯ್ಯೋ ಪೆಪ್ಪೆ ಪಿಜ್ಜಿ ನೋಡ್ಕ ಚಿನ್ಬೇಕಪ್ಪಾಜಿ. ನೀವು ಹೋಗಿ ಹಾಕಿಸ್ಕೊಳ್ಳಿ ಮಗಳೇ, ನೀವು ಹಾಕಿಸ್ಕೊಳ್ಳಿ. ಸುಡ ಮಗನೇ, ಸುಡ್ತೈತಾ? ಉಪ್ಪು ಕೈಯೆಲ್ಲ ಚುಟ್ಕೊಂಡು ಗುಳ್ಳೆ ಆಗಿತ್ತಲ್ಲಪ್ಪಾಜಿ ಮೊದಲು. ಚುಟ್ಟೋತಲ್ಲಪ್ಪಾಜಿ. ಅಯ್ಯೋ ಅಪ್ಪಾಜಿ ಸುಟ್ಟೋತಲ್ಲಪ್ಪಾಜಿ ಕೈ. ತಗೋತೀನಿ ಈಗ. ತಿನ್ನು ಅಪ್ಪಾಜಿ. ನನಗೂ ಕೊಡಮ್ಮ ತಿಂಡಿ. ತಿಂಡಿ ಕೊಡು, ನಾನು ಟೈಮ್ ಆಯ್ತು ಹೊಡ್ಬೇಕು. ಓ ಶೃಂಗೇರಿ ಕುಲಕರ್ಣಿ ಬ್ರಹ್ಮಪುತ್ರಿ
ಚೆನ್ನಾಗೈತೆ ಮಗು. ನಿಮ್ದೆಲ್ಲಿ ಚಾನಲ್ ವೀಡಿಯೋನೇ ಮಾಡ್ತಾ ಇಲ್ವಲ್ಲ ನೀವು? ಮನೆ ಎಮ್ ಕೆ ವರ್ಡ್ದು ನಾನು ಇವತ್ತು ಸೈಕಲ್ ರೈಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಯಾರು ಬಿಡ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ, ನಾನು ಈಗ ಮಾಡಲ್ಲ, ಮುಂದಿನ ಇನ್ನೊಂದು 2-3 ತಿಂಗಳು ಬಿಟ್ಟು ಮಾಡ್ತೀನಿ, ಓದಬೇಕು ನಾನು. ನನಗೆ ವಿಡಿಯೋ ಮಾಡಿ ಇಟ್ಕೊಳ್ಳೋಣ, ಆದ್ರೆ ಎಡಿಟ್ ಅವಾಗ ಮಾಡೋಣ ಅಂತ. ಎಮ್ ಕೆ ವರ್ಡ್ ಅಂತ ನನ್ನ ಮಗಳು ಚಾನಲ್ ಇದೆ, ಯಾರಿಗೆಲ್ಲ ಗೊತ್ತಿಲ್ಲ ಅದು ನೋಡಿ. ಎಮ್ ಕೆ ಮನನಿ ಆ್ಯಂಡ್ ಖುಷ್ ವರ್ಡ್ ಅಲ್ಲ, ಫಸ್ಟ್ ಎಮ್ ಕೆ ವರ್ಡ್ ಮನನಿ ಆ್ಯಂಡ್ ಖುಷ್ ಅಂತ ಹೊಡೆದ್ರೆ ಬರುತ್ತೆ. ಸ್ಟಾರ್ಟ್ ಮಾಡಿದ್ವಿ, ಇದು ಖುಷಿಗೆ ಏನೋ ನನಗೂ ಒಂದು ಬೇಕು, ಕ್ರಾಫ್ಟು ಆರ್ಟು ಅದು ಇದು ಎಲ್ಲ ಮಾಡ್ತೀನಿ ಅಂತ ಮಾಡಿಸ್ಕೊಂಡಿದೆ. ಪಾಪ ಇವಾಗ ಮಾಡೋಕ್ಕಾಗಿಲ್ಲ, ಇನ್ನೂ ಕಂಟೆಂಟ್ ಮಾಡುತ್ತೀವಿ. ಗೋಪುರ ಕೊಟ್ಟಿದ್ದೀನಿ, ನಾವು ಮಾಡ್ಕೊಳ್ಳಿ ಹೆಂಗೆ ಬೇಕಂಗೆ. ನಾನೊಂದು ಇದು ಫುಡ್ ಐಟಮ್ಸ್ ಮಾಡೋದು ನೋಡಿದ್ದೀನಿ ಡ್ಯಾಡಿ, ಮಮ್ಮಿ ಹೇಳ್ಕೊಟ್ಟಿದ್ದು. ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಸ್ಟೋರೀಸು ಈ ಥರ ಎಲ್ಲ ಮಾಡಿ ಮಗಳೇ. ಸ್ಟೋರೀಸ್ ಹೇಳಿ, ನಿಮಗೆ ಡೈರೆಕ್ಷನ್ ಸ್ಕಿಲ್ಸ್ ಚೆನ್ನಾಗಿದೆ. ಹೆಂಡ್ರು ಮಾಡಿದ ಅಕ್ಕಿ ರೊಟ್ಟಿ, ಕ್ಯಾರೆಟ್ ಪಲ್ಯ ಚೆನ್ನಾಗಿದೆ. ನಿಮ್ಮ ಹೆಂಡ್ರ ಹತ್ರ ನೀವು ಮಾಡಿಸ್ಕೊಂಡಿದ್ನ. ಹಾಗೆ ನಮಗೆ ಬೆಂಗಳೂರಲ್ಲಿ ಏನೋ ಕೆಲಸ ಇತ್ತು ಅಂತ ಹೋಗ್ತಿದ್ವಲ್ಲ, ಅಲ್ಲಿ ಮಡ್ಕಿದ್ದು ನಾವು ಮೊನ್ನೆ ಹಿಂಗಾಗಿತ್ತಲ್ಲ, ಒಂದ್ಸರಿ ಕೇಳ್ಕೊಂಬಿಟ್ಟು ಬರೋಣ ಅಂತಲೇ ಅಲ್ಲೊಂದು ವಿಸಿಟ್ ಮಾಡ್ದು. ರೆಡಿ ಮಾಡೋದು ಅಂದರೆ ಹೇಗೆ, ಏನು ಮಾಡೋದು? ಒಂದು 3 ದಿವಸ ನೀರಲ್ಲಿ ನೆನೆಸೋದು, 3 ದಿನ ಆದ್ಮೇಲೆ ಈಚೆ ತೆಗಿಯೋದು. ಒಂದಿನ ಕೊಬ್ಬರಿ ಎಣ್ಣೆ ಒಳಗೆ ಹೊರಗೆಲ್ಲ ಫುಲ್ ಚೆನ್ನಾಗಿ ನೀಟಾಗಿ ಸವರ್ಬೇಕು. ನೀರಿಂದ ತೆಗೆದು ಒರೆಸಿ ತೆಗ್ದು ಒಂದು 1 ಅವರ್ ಇಟ್ಬಿಡಿ, ಆಗುತ್ತೆ. ಕೊಬ್ಬರಿ ಎಣ್ಣೆ ಒಳಗಡೆ ಫುಲ್ ಹಚ್ಚಬೇಕು. 1 ದಿವಸದಲ್ಲಿ 4 ಟೈಮ್. ದಿನಕ್ಕೆ 4 ಸರಿ ಹಚ್ಚಿ ಬಿಸಿಲಿಗೆ ಇಡಬೇಕು, ಒಣಗಿಸ್ಬೇಕು. ಎಷ್ಟು ದಿನ? ಒಂದೇ ದಿನ. ಇನ್ನ ಒಂದಿನ ಅಕ್ಕಿ ತೊಳೆದಿರೋ ನೀರು ಹಾಕೋದು, ತುಂಬಾ ಸಿಮ್ಮಲ್ಲೇ ಕುದಿಸ್ಬೇಕು, ಚೆಲ್ಲೋದು. ಇನ್ನೊಂದಿನ ಅನ್ನ ಬಸ್ತಿರೋ ಗಂಜಿ ತುಂಬಾ ಹಾಕೋದು. ಅಂದ್ರೆ ಅಕ್ಕಿ ನೀರು ಅಂದ್ರೆ ಇದ್ರೊಳಗೆ ತೊಳಿತೀವಲ್ಲ, ಆ ನೀರ್ ಹಾಕಿ ಕುದಿಸ್ಬೇಕು. ಆಮೇಲೆ ಒಂದಿನ ಕಲ್ಲುಪ್ಪು ಹಾಕೋದು, ತುಂಬಾ ನೀರ್ ಹಾಕೋದು, ಕುದಿಸೋದು. ಅಲ್ಲುಪ್ಪು ಎಷ್ಟು ಹಾಕೋದು? 1 ಇಡೀ ಸಾಕಿನ. ಆಮೇಲೆ 1 ತಿಂಗಳು ಆಯಿಲ್ ಫ್ರೈ ಮಾಡಂಗಿಲ್ಲ ಅದ್ರಲ್ಲಿ. ಹೌದಾ? ಅನ್ನ ಮಾಡ್ಕೋಬಹುದು, ತರಕಾರಿ ಬೇಯಿಸ್ಬೋದು. ಆಮೇಲೆ ಬೇರೆ ಪಾತ್ರೆ ಸಾಂಬಾರ್ ಮಾಡಿರ್ತೀರಲ್ಲ, ಅದನ್ನ ಹಾಕಿ ಬಿಸಿ ಮಾಡ್ಕೋಬಹುದು, ಬಿಸಿನೀರ್ ಕಾಯಿಸ್ಕೋಬಹುದು, ಅದೆಲ್ಲ ಮಾಡ್ಕೋಬಹುದು. 1 ತಿಂಗಳಾದ್ಮೇಲೆ ಎಣ್ಣೆ ಐಟಮ್ಸ್ ಏನಾರು ಮಾಡೋದು. ಖಾಲಿ ಪಾತ್ರೆ ಒಗ್ಗರಣೆ ಹಾಕಂಗಿಲ್ಲ. 1 ತಿಂಗಳವರೆಗೂ ಒಗ್ಗರಣೆ ಹಾಕಂಗಿಲ್ಲ, ಯಾಕಂತ ಖಾಲಿ ಪಾತ್ರೆ ಇಡಂಗಿಲ್ಲ ಅಷ್ಟೇ. ಇದಕ್ಕೂ ಅಷ್ಟೇ, ಇದನ್ನು 1 ವಾರ ಆ ತರ ಒಗ್ಗರಣೆ ಮಾಡಂಗಿಲ್ಲ. ಅದು ಇದಕ್ಕೂ ಅಷ್ಟೇ. ನೀವು ರೆಡಿ ಮಾಡಿದ್ರು? ರೆಡಿ ಅಂದ್ರೆ ಇದು ತುಂಬಾ ಸಲ ಬೇಯಿಸಿರ್ತಾರೆ, ಅಂದ್ರೆ ಅದು ಹಸೆ ಮಣ್ಣಲ್ಲಿ ಮಾಡಿರ್ತಾರೆ. ಓಕೆ ಓಕೆ. ಇದು ತುಂಬಾ ಚೆನ್ನಾಗಿದೆ, ಗಟ್ಟಿನೂ ಇದೆ, ಸ್ವಲ್ಪ ಫ್ಯೂಸ್ ಮಾಡ್ಬೋದು, ಅದು ಸ್ಮೂತ್. ಚೆನ್ನಾಗಿದೆ. ಇವ 350 ಆಗುತ್ತೆ, 350, 480, 280, ಇದೆಲ್ಲ 180. ಇದೆಲ್ಲ ನಾರ್ಮಲ್, ಇದೆಲ್ಲ ಫ್ಯಾನ್ಸಿ. ಇವು ಅಷ್ಟೇ ಅಲ್ಲ? ಇದಷ್ಟು ರೇಟ್ ಆಗುತ್ತೆ. ಇದಾದ್ರೆ 530 ಆಗುತ್ತೆ. ಇದರಲ್ಲಿ ಇನ್ನೂ ದೊಡ್ಡದಿದೆ. ಇದು ಕಾಫಿ ಕುಡಿಯಕ್ಕೆ, ಮಕ್ಳಿಗೆ ಆಟ ಆಡಕ್ಕೆ, ನಮಗೆ ಕಾಫಿ ಕುಡಿಯಕ್ಕೆ, ಮಕ್ಳಿಗೆ ಆಟ ಆಡಕ್ಕೂ ಆಗುತ್ತೆ. ಸೆಟ್ ಬೇಕು ಅಂದ್ರೆ 950 ಆಗುತ್ತೆ. ಸಿಂಗಲ್ ಪೀಸ್ ಇದೊಂದೇ ಅಂದ್ರೆ 200 ರೂಪಾಯಿ ಆಗುತ್ತೆ. ಹೌದಾ? ಮೊನ್ನೆ ಯಾರ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಳ್ಳೋರು, ಪಾಪ ಒಂದೇ ಒಂದು ಪೀಸು ಸೆಟ್ ಕೊಡ್ತೀನಿ ಅಂದ್ರೆ ಬೇಡ ಅಂತ. ಅಲ್ಲಿ ಥಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ನಾನು ಏನಾರು ಚಿಕ್ಕ ಪುಟ್ಟು ತೊಗೊಬೇಕು ಅಂದರೆ ಏನಾರು ಹೋಗ್ತಾ ಬರ್ತಾ ಬೆಂಗಳೂರಿಗೆ ಅಲ್ಲೇ ತೊಗೊಳ್ತೀನಿ. ಬಟ್ ಸ್ವಲ್ಪ ಕಾಸ್ಟ್ಲಿ, ಆದ್ರೂ ಏನಾದ್ರು ಎಮರ್ಜೆನ್ಸಿ ಬೇಕು ಅಂದರೆ ತೊಗೊಂಡಿರ್ತೀನಿ. ತುಂಬ ವೆರೈಟಿ ಇದೆ ಅಲ್ಲಿ. ಹಳ್ಳಿಗುಳಿ ಮನೆ ಇರ್ಬೋದು, ಅಥವಾ ಮೈ ಉಜ್ಜೋ ಬ್ರಷ್ ಎಲ್ಲ ತೊಗೊಂಡಿದ್ದೀನಿ. ಅದು ನಮ್ಮ ಪಪ್ಪಂಗೆ ಅಮ್ಮಂಗೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ ಅಂತ ಅನಿಸಿತ್ತು. ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಮನೆ ಮುಂದೆ ಏನಾದ್ರು ತೋರಣ ಹಾಕಬೇಕು ಅಂದರೆ, ಭತ್ತದ್ದು ಹಾಕಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಯಾಕಂದರೆ ಅದು ಏನಾದರೂ ವಾಸ್ತು ಸರಿ ಇಲ್ಲ ಅಂದಾಗ ಅಂಥದ್ದು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಥರದ್ದು ಸಿಗುತ್ತೆ, ನೀವು ಬೇಕು ಅಂದರೆ ತೊಗೊಬೋದು. ಪ್ಲೈನೇನೆ 650 ಆಗುತ್ತೆ. ಇದು ಲಾವಾಂಚನ ಬೇರೆ ಇದೆ. ಇದೇನು ಮಾಡೋಕ್ಕೆ ಮ್ಯಾಟ ಅಲ್ಲ, ರೊಟ್ಟಿ ಇದು ಸಣ್ಣದು ಬೌಲು. ಅದು ಇದು ಇಡ್ಲಿ ಮಾಡ್ತಾರೆ, ಇಡ್ಲಿನ ಚಿಬ್ಲಿ ಮಾಡೋದು. ಎಷ್ಟೆಷ್ಟು ತಗೋತಾರೆ ಅವರೆಲ್ಲ? ಬಳಪದ ಕಲ್ಲು ಇದ್ರಲ್ಲಿ ಮೊಸರು ಮಾಡೋದಾ? ಅದಕ್ಕೆ ಅಂತಾನೆ ತಗೊಳ್ಳೋದು ಇದು. ಮೊಸರು ಮಾಡ್ಬೋದು, ಅಡುಗೆನೂ ಮಾಡ್ಬೋದು ಇದರಲ್ಲಿ. ಅದು ಜಾಸ್ತಿ ಅದೇ ಒಲೆಗೆ ಇಡ್ಬೋದು, ಸ್ಟವ್ಗೆ ಸ್ಟವ್ ಇಡ್ಬೋದು. ಇದು ದೊಡ್ಡದು ಇದೆಯಲ್ಲ, ಇದ್ರಲ್ಲಿ ಸಾಂಬಾರು ಅನ್ನ ಎಲ್ಲ ಮಾಡ್ಬೋದು. ಮೊಸರು ಎಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಳ್ಳಿ. ಇದನ್ನು ರೆಡಿ ಮಾಡ್ಕೋಬೇಕು ನೀವು. ಹೌದಾ? ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದೆ. ಅಕ್ಕನೂ ಕೂಡ ಬಂದಿದ್ಲು, ಚಿಕನ್ ಕಟ್ಲೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.